ಮಾಡು 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 ಹಿಂಗೆ ಹಿಂಗೆ ಸೊಂಟ ಅಲ್ಲಾಡ್ಸಮ್ಮ. ನೋಡು ಎಲ್ಲ ಗದ್ದೆ ಕಳೆ ಕಿತ್ತಂಗ್ ಕಾಣ್ತಿದ್ಯಲ್ಲ. ನೋಡು 2026 ಏನ್ ಸಖತ್ ಜಗಳ ಮಾಡ್ತಾರೆ. ತುಂಬಾ ದೊಡ್ಡ ಚೇಂಜ್ ಇದು. ಅಲ್ಲ ಇದನ್ನ 20 ವರ್ಷದ ಮುಂಚೆ ಮಾಡಿದ್ರೆ ಕೂಲಾರ ಹೊಡಿದಪ್ಪ. ಈ ಕಮ್ಮಿ ಮಾಡ್ಕೊಂಡು ಏನ್ ಪ್ರಯೋಜನ? ಗುಡ್ ಮಾರ್ನಿಂಗ್ ಗಾಯ್ಸ್. ಇಷ್ಟು ದಿನ 6 ದಿನ ಟ್ರಿಪ್ಪಲ್ ನೋಡ್ತಿದ್ರಿ ಗುಡ್ ಮಾರ್ನಿಂಗು ವೆಲ್ಕಮಿಂಗ್ ಎಲ್ಲ. ಇವತ್ತು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇರೋದು ಆಫ್ಟರ್ ಸೋ ಲಾಂಗ್ ಟೈಮ್. ಎಂತ ಒಳ್ಳೆ ನಿದ್ದೆ ಗೊತ್ತಾ. ಈಗ ಪ್ರಾಪರ್ ಆಗಿ ನಿದ್ದೆನೆ ಮಾಡಿರಲಿಲ್ಲ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಇವತ್ತು ಒಳ್ಳೆ ನಿದ್ದೆ ಎಲ್ರು ಮಾಡಿರ್ತಾರೆ ಪಕ್ಕ. 5 ಜನ 6 ಜನನು ಒಳ್ಳೆ ನಿದ್ದೆ ಮಾಡಿರ್ತಾರೆ. 5 ಜನ. ಸೊ ಸಖತ್ ನಿದ್ದೆ, ಟಯರ್ಡ್ ಫೀಲ್ ಇತ್ತು, ಹೆವಿ ನಿದ್ದೆ ಮಾಡಿದ್ವಿ. ಅಂಡ್ ನಾನು ಎದ್ದಿದ್ದೆ ಇವಾಗ 10:30 ಎದ್ದಿದ್ದು ನಾನು. ನನಗಂತೂ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ನಿದ್ದೆ ಇತ್ತು ಅನ್ಕೊಳ್ಳಿ. ಅಂಡ್ ನ್ಯೂ ಇಯರ್ ಆದ್ಮೇಲೆ ಫಸ್ಟ್ ಡೇ ಈ ಒಂದು ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಿರೋದು. ನ್ಯೂ ಇಯರ್ ಆದ್ಮೇಲೆ ಪೂರ್ತಿ ಟ್ರಿಪ್ಪಲ್ಲೇ ಇದ್ದೆ. ನ್ಯೂ ಇಯರ್ ಆದ್ಮೇಲೆ ಇವತ್ತು ಮನೇಲಿ ಸ್ಟಾರ್ಟ್ ಮಾಡ್ತೇನೆ. ಟೈಮ್ ಬಂದ್ಬಿಟ್ಟು 11 ಗಂಟೆ. ಅಂಡ್ ಗುಡ್ ಮಾರ್ನಿಂಗ್. ಪಾಪ ನಮ್ಮಮ್ಮ 7 ದಿನದಿಂದ ಮಿಸ್ ಮಾಡ್ಕೊಂಡು ನಾನು ಇನ್ನೂ 1-2 ದಿನ ಇರೋಣ ಅಂತ ಅನ್ಕೊಂಡೆ. ನಮ್ಮಮ್ಮ 3 ದಿನದಿಂದನೂ ಫೋನ್ ಮಾಡಿ ಎಲ್ಲಿದ್ಯಾ, ಸಾಕು ಬಂದ್ಬಿಡು, ಸಾಕು, ಅದೆಲ್ಲ ಜಾಸ್ತಿ ಇರಬಾರ್ದು. ಅಯ್ಯೋ ಎದ್ದಿದ ತಕ್ಷಣ ಪಟ್ ಅಂತ ಒಂದು ಸ್ಟ್ರಾಂಗ್ ಕಾಫಿ ಕುಡ್ದು ಇವತ್ತಿನ ನಮ್ಮ ಮನೆಯ ತಿಂಡಿ ಮಾಡ್ಬೇಕು, ಊಟ ಮಾಡ್ಬೇಕು. ನಾನು ಫಸ್ಟ್ ಇಷ್ಟು ದಿನ ಹೊರಗಡೆ ತಿಂತಿದ್ವಿ, ರೆಸಾರ್ಟಲ್ಲಿ ತಿಂತಿದ್ವಿ. ಅಂಡ್ ಇವತ್ತು ಮನೇಲಿ ತಿಂತಾ ಇದ್ದೀನಿ. ಅಂಡ್ ಸ್ವಲ್ಪ ಕಪ್ಪಗಾಗ್ಬಿಟ್ಟಿದ್ದೀನಿ ನಾನು. ಕಂಗ್ರಾಚುಲೇಷನ್ ಬ್ರದರ್. ಬೀಚಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಕಪ್ಪಗಾಗ್ಬಿಟ್ಟಿದ್ದೀನಿ. ಅದಕ್ಕೆ ಫೇಶಿಯಲ್ ಮಾಡಿಸ್ಕೋಬೇಕು ಒಂದ್ಸಲಿ. ತಗೋಬಿಟ್ಟು ಟಕ್ ಅಂತ ಫೇಶಿಯಲ್ ಮಾಡಿಸ್ಕೋಬೇಕು. ಆ್ಯಂಡ್ ನ್ಯೂ ಇಯರ್ ದಿನ ನಾವಂತೂ ಸೆಲೆಬ್ರೇಟ್ ಮಾಡಿಲ್ಲ. ನೋಡೋಣ ಏನು ಕತೆ ಇತ್ತು ಅಂತ. ಮನೆಗೆ ಒಂದು ಗಿಫ್ಟ್ ಹ್ಯಾಂಪರ್ಗಳು ಬಂದಿತ್ತು. ಸೊ ಒಂದು ಬಾಟ್ಲು ಮತ್ತು ಒಂದು ಪವರ್ ಬ್ಯಾಂಕು, ದೆನ್ ಇನ್ನೊಂದು 2-3 ಚಾಕ್ಲೇಟ್ಗಳು ಬಂದಿತ್ತು. ಗಿಫ್ಟ್ ಹ್ಯಾಂಪರ್ಗಳು ಬಂದಿತ್ತು ನಾನು ಅಲ್ಲಿದ್ದಾಗ. ಇನ್ನೇನೋ ಐತೆ. ಆಮೇಲೆ ಇವತ್ತು ಬೇಜಾನ್ ಕೆಲಸ ಉಂಟು, ಎಡಿಟಿಂಗ್, ಅದೇ ಸೇಮ್ ಡೈಲಿ ರೂಟೀನ್ ಇರುತ್ತೆ. ಬಟ್ ಫಸ್ಟ್ ಹೋಗ್ಬಿಟ್ಟು ಫೇಶಿಯಲ್ ಮಾಡಿಸ್ಕೋಬೇಕು. ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದೀನಿ ನಾನು, ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀನಿ ನಾನು. ಇಷ್ಟು ಹ್ಯಾಂಡ್ಸಮ್ ಆಗಿದ್ದು ಆಚೆ ಹೋದ್ರಂತೂ ಸಿಕ್ಕಾಪಟ್ಟೆ ಜನ ನೋಡಿ ಶಾಕ್ ಆಗ್ಬಿಡ್ತಾರೆ. ಆಮೇಲೆ ನೀವೇನಾ ಬ್ರೋ ಸುದೀಪ್, ನೀವೇನಾ ಎಲ್ಲೋ ದೊಡ್ಡ ಹೊಡಿತಿತ್ತಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಬರೀ ಬಿಲ್ಡಪ್. ಗೈಸ್ ಮಣ್ಣೆಲ್ಲ ಇನ್ನೂ ಹಂಗೆ ಐತೆ ಅಂತ ಹೇಳ್ತಾರಪ್ಪ ನಮ್ಮಮ್ಮ. ಕಾಲಲ್ಲಿ ಮಣ್ಣೆಲ್ಲ ಇನ್ನೂ ಹಂಗೆ ಐತೆ ಅಂತ ಹೇಳ್ತಾರೆ. ಒಂದ್ ಜೀನ್ಸ್ ಪ್ಯಾಂಟ್ ಅಲ್ಲಿ ಇನ್ನೂ ಮರಳು ಇತ್ತು. ಇಲ್ಲೆಲ್ಲ ಮರಳು ಬಿದ್ದೋಗ್ಬಿಡ್ತಿದ್ವು. ಅಮ್ಮ ಚಂದ ಇದೆ ನೋಡಿ. ಅಮ್ಮ ಹೆಂಗಿತ್ತು ಗೊತ್ತಮ್ಮ, ನಿನ್ ವಾಯ್ಸ್ ಕೇಳ್ದಲ್ಲೇ ನೆಮ್ಮದಿಯಿಂದ ಇದ್ದೆ ಕಣಮ್ಮ. ಕಯ್ಯ ಮಯ್ಯ ಅನ್ಕೊಂಡು. ಹಲೋ, ಬಾಳ್ ನೆಮ್ಮದಿ ಇತ್ತು ಮಾರೆ. ಇಲ್ಲಿ ಬಂದಿದ್ದಷ್ಟ ಕಾಲು ಬಾಯ್ಲಿ ಕಾಲು. ಮಲಗ್ಬಿಟ್ಟೆಲ್ಲ ಸೀನ್ ತಗೊಂಡ್ಬಿಟ್ಟಿದ್ನಲ್ಲ, ಅದಕ್ಕೆ ಎಲ್ಲ ಸೀದಾ ಹೊಡಿಕೊಂಡು ಜೋಬಲಿಗೆಲ್ಲ ಹೊಂಟೋಗ್ಬಿಟ್ಟವೆ. ಗೈಸ್ ಇವತ್ತು ನಮ್ಮನೇಲಿ ತಿಂಡಿ ಬಂದ್ಬಿಟ್ಟು ನಾನ್ ಇಲ್ದೇ ಇರ್ಬೇಕಾರೆ ಬಿರಿಯಾನಿ ಮಾಡ್ಕೊಂಡು ಜೋರ್ ತಿಂದಿದ್ದಾರೆ. ಇವಾಗ ನಾನು ಪಾಪ ಬಿರಿಯಾನಿ ತಿಂತಾ ಇದೀನಿ. ಅಂಡ್ ಇನ್ನೊಂದು ಬಿಗ್ ಬಾಸ್ ನೋಡಿಲ್ಲ ಗೊತ್ತಾ. ನಾನು 1 ವಾರದಿಂದ ಬಿಗ್ ಬಾಸ್ ನೋಡಿಲ್ಲ ನಾನು. ಇವಾಗ ಒಳ್ಳೆ ಬಿರಿಯಾನಿ ತಿನ್ನೋಣ. ಬಿರಿಯಾನಿ ತಿಂದ್ಬಿಟ್ಟು ಫಸ್ಟ್ ಫೇಶಿಯಲ್ಗೆ ಹೋಗ್ಬೇಕು. ದೇವರಾಣೆ ನಾನೇ ನೋಡ್ಕೊಳಕ್ಕಾಯ್ತಲ್ಲ, ಅಷ್ಟು ಕಪ್ಪುಗಂತ ಫೀಲ್ ಆಗ್ತೈತೆ ನನಗೆ. ಸ್ವಲ್ಪ ಬೀಚ್ದು ಆಮೇಲೆ ಸಣ್ಣದು ಎಲ್ಲ ಹಬೆ ಎಲ್ಲ ಹೊಡೆದಂಗೆ ಆಗಿರ್ಬೇಕು. ಸನ್ಸ್ಕ್ರೀಮ್ ಹಾಕೊಂಡಿದ್ದೆ, ಬಟ್ ಆದ್ರೂ ಹಂಗೆ ಆಗ್ಬಿಟ್ಟೈತೆ. ಇವಾಗ ಇದನ್ನ ತಿಂದು ಎಡಿಟ್ ಮುಗಿಸಿ ಹೊರಡ್ಬೇಕು. ಮಾಮಿ ಇನ್ ನಮಗೇನು ತೊಂದ್ರೆ ಇಲ್ಲ, ಯಾಕೆ ನಾ ಬಂದಿದ್ದೀನಿ, ನಿನಗೆ ಕಾಟ ಕೊಡ್ತಾನೆ ಇರ್ತೀನಿ. 2000 years later. ಗೈಸ್ ಫೈನಲಿ ಫ್ರೆಶ್ ಅಪ್ ಆಗ್ಬಿಟ್ಟು, ಅಂಡ್ ಇವಾಗ ನನ್ನ ಕತ್ತಲ್ಲಿ ಒಂದು ಸಿಲ್ವರ್ ಇದೆ, ಅದನ್ನ ತೆಗೆದ್ಬಿಟ್ಟು ಚೇಂಜ್ ಮಾಡ್ತಾ ಇದೀವಿ. ಅದು ತೆಗ್ದಿದ್ದೆ ಅಲ್ಲಿ ಹೋದ್ಮೇಲೆ ಕಲ್ಲಾಕೊಂಡ್ಬಿಡ್ತೀನಿ ಅನ್ನೋ ಭಯದಲ್ಲೇ ಇದ್ದೆ. ಇವಾಗ ತೆಗ್ದು ಹಾಕೋತಾ ಇದೀನಿ. ಮಾಮ್ ದಯವಿಟ್ಟು ನಮ್ಮ ವಸ್ತುವನ್ನು ನಮಗೆ ತಲುಪಿಸಿ. ಓ ಆತು, ಪರವಾಗಿಲ್ಲ, ನೀನು ಹಾಕೋ, ಅದು ನಿನಗೆ ಪರವಾಗಿಲ್ಲ. ಬಟ್ ಈಗ ನಮ್ಮದು, ದಯವಿಟ್ಟು ಬನ್ನಿ. ಎಲ್ಲಿದೆ ಕೊಡ್ ಬನ್ನಿ. ಗೈಸ್ ನಮ್ಮ ಅಮ್ಮಂಗೆ ಸೊಂಟ ನೋವಂತೆ.
ಪಾಪ ಸ್ವಲ್ಪ ಇಷ್ಟು ನಮ್ಮ 3-4 ದಿನದಿಂದ ಸ್ವಂತ ನಾವು ಬಂದ್ಬಿಟ್ಟೈತಂತೆ. ಹೇಳ್ತೀನಿ ನಮ್ಮ ಅಮ್ಮಂಗೆ, ಅಂದರೆ ನಮ್ಮ ಅಮ್ಮ ಏನಂದರೆ ನಾನ್ ಸ್ಟಾಪ್ ನಿಂತ್ಕೊಂಡು ಕೆಲಸ ಮಾಡ್ಬಿಡ್ತಾರಲ್ಲ, ಅದಕ್ಕೆ ಅವಾಗ ಸೊಂಟ ನೋವು ಬರುತ್ತೆ, ಅದನ್ನು ಕಮ್ಮಿ ಮಾಡ್ಕೊಮ್ಮ, ಅಥವಾ ಏನು ಈಸಿ ಆಗಿರುವಂಥ ಏನಾದರೂ ಪ್ರಾಡಕ್ಟ್ ತಂದು ಕೊಟ್ಟು ಅವಾಗ ಈಸಿ ಆಗುತ್ತೆ, ಅದನ್ನು ಹೇಳಿದ್ದೀನಿ. ಬೇಕು ಬೇಕಾ ಅಂತ ಕೇಳಿದ್ದೀನಿ, ಅದನ್ನು ಹೇಳ್ತಿಲ್ಲ. ಬಟ್ ನಾನ್ ಸ್ಟಾಪಾಗಿ ಮಾಡ್ಬಿಡ್ತಾರೆ ಹಂಗೆ, ಅದಕ್ಕೆ ಸೊಂಟ ನೋವು ಜಾಸ್ತಿ ಆಗೋದು. ಇನ್ನು ನಾನು ಬಂದಿದ್ದೀನಲ್ಲಮ್ಮ, ಹೆದರ್ಬೇಡಿ ಹೆದರ್ಬೇಡಿ, ನಾ ಇದ್ದೀನಿ. ಗೈಸ್, ಗಿಫ್ಟ್ ಟ್ಯಾಂಪರ್ ಅಲ್ಲಿ ಇದೊಂದು ಚಾಕ್ಲೇಟ್ ಸಿಕ್ಕಿತ್ತು. ನಾವು ಚಿಕ್ಕ ವಯಸ್ಸಲ್ಲಿ ಈ ತರ ಚಾಕ್ಲೇಟ್ 10th ಅಲ್ಲಿ ಸಿಕ್ಬಿಟ್ರಂತೂ ಅದೇ ಖುಷಿ. ದೊಡ್ಡ ಚಾಕ್ಲೇಟ್ ಅಂದ್ಬಿಟ್ಟು ಯಾರಾದ್ರೂ ಒಬ್ರು ತರ್ತಾ ಇರ್ತಾರಲ್ಲ, ಅವಾಗ ಇದನ್ನ ತಿಂದಾಗಂತೂ ನೀವು ಸೊಕ್ಕೋದಾಗಿರ್ತಿತ್ತು. ಇವಾಗ ನೋಡಿ, ಅದನ್ನ ನೋಡ್ತಿದ್ರೇನೆ ಒಂಥರ ಖುಷಿ, ಮಜಾ. ದಾರಿ ತಪ್ಪಿ ಬಂದಿದ್ದಲ್ಲ, ನನ್ನ ಬಾಯಿಗೆ ಬೀಳಬೇಕು ಅಂತ ನೀನು ಬಂದಿದ್ದೆ. ಗೈಸ್, ನಾನ್ ತಿಂತಿರ್ಬೇಕಾದ್ರೆ ನಿಮ್ಗೂ ತಿನ್ಬೇಕಂತ ಅನ್ಸುತ್ತಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹಂಗಂದ್ರೆ ನೀವು ತಿಂತಿರೋ ಟೈಮಲ್ಲಿ ನನಗೆ ಹಿಂಗ್ ತೋರಿಸ್ಬಿಟ್ಟು ಸ್ಟೋರಿ ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ಅವಾಗ ನಾನು ಅಯ್ಯೋ ತಿನ್ಬೇಕಿತ್ತಲ್ಲ ಅಂತ ಅನ್ಸುತ್ತೆ. ನಾನಿವಾಗ ನಿಮಗೆ ತೋರಿಸ್ಕೊಂಡು ತಿಂತಾ ಇದೀನಿ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ, ಅವ್ವ, ಅಯ್ಯೋ. ಹಿಂಗೇನಾದ್ರು ಹೊಸ ಐಟಮ್ ಸಿಕ್ಕಿದ್ರೆ ತಿನ್ನೋ ಟೈಮಲ್ಲಿ ವಿಡಿಯೋ ಹಿಡಿದು ನಂಗೆ ಮೆನ್ಷನ್ ಮಾಡಿ, ನೋಡ್ತೀನಿ. ಇಲ್ಲಿ ನೋಡು, ನಾನು ಮದ್ವೆ ಆದ್ಮೇಲೆ ನಮ್ಮ ಹೆಂಡತಿ ನಿಂಗೆ ಕರ್ಕೊಂಡು ಹೋಗ್ತೀನಿ. ಬುಟ್ಗಿಟ್ಟಿಯ ಕಣ ಆಮೇಲೆ ಅಪ್ಪ ಹಿಂಗೆ ಕರ್ಕೊಂಡು ಹೋಗೋದು. ಏನ್ ಹೇಳ್ತೀಯಮ್ಮ? ಅಂದ್ರೆ ಎಂತ ಗೊತ್ತಾಗೈಸ್, ನಮ್ಮ ಅಮ್ಮ ಈ ತರ ಬಂಗಿ ಜಂಪ್ಗೆಲ್ಲ ಬರಲ್ಲ, ಸೊ ಅದಕ್ಕೋಸ್ಕರ ನಾನು ಹೆಂಡತಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ಗೈಸ್, ನಮ್ಮಮ್ಮ ಬೈತವ್ರೆ, ನಾನ್ ಜಾಸ್ತಿ ಬಟ್ಟೆ ತಗೊಂಡು ಹೋಗಿದ್ದೀನಿ ಟ್ರಿಪ್ಗೆ ಅಂದ್ಬಿಟ್ಟು. ಇನ್ನೇನಾದ್ರೂ 1 ತಿಂಗಳು ಹೋಗ್ಬೇಕಾರೆ ಹೆಂಗಮ್ಮ, ಅದಕ್ಕೆ ಅದೆಲ್ಲ ತಗೊಂಡ್ ಪರ್ಫೆಕ್ಟ್ ಹೋಗ್ತಾ ಇರೋದು. ಹೊರಗಡೆ ಹೋಗ್ತಾ ಇದೀನಿ, ಚಲೋ ಹೋಗುವ. ನಮ್ಮ ಗಾಡಿನ ಯಾರೂ ಮುಟ್ಟಿಲ್ಲ ಅನ್ಕೋತೀನಿ, ಮೇ ಬಿ ನಮ್ಮ ಅಪ್ಪನೂ ಓಡಿಸಿಲ್ಲ ಅನ್ಕೋತೀನಿ ಗೈಸ್. ಅಷ್ಟು ಒಳಗಡೆನೆ ಅಷ್ಟು ಧೂಳು ಐತಂದ್ರೆ ಓಡಿಸಿಲ್ಲ ಪಕ್ಕ. ಇದು ಹೆಂಗೆ ನಾನು ನಿಲ್ಲಿಸ್ಬಿಟ್ಟು ಹೋಗಿದ್ದೀನೋ ಹಂಗೆ ಇದೆ ಗೈಸ್. ಇವಾಗ ನಾನು ಫೇಶಿಯಲ್ ಮಾಡಿಸ್ಕೊಳ್ಳೋಣ ಅಂತ ಸಲೂನಿಗೆ ಬಂದಿರೋದು. ಅದು ಮುರುಡೇಶ್ವರ ಮತ್ತೆ ಅಲ್ಲೆಲ್ಲ ಇದ್ದಾಗ ಸಿಕ್ಕಾಪಟ್ಟೆ ಒಂಥರ ಬಿಸಿಲು ಬಿದ್ದು ಹಣೆ ಮೇಲೆ ಏನೋ ಒಂಥರ ಬ್ಲ್ಯಾಕು ಅಥವಾ ಟ್ಯಾನ್ ಆದಂಗೆ ಅಂತ ಅನಿಸ್ತಿತ್ತು. ನಾನು ಹೋಗ್ಬೇಕು ಅಂದ್ಕೊಂಡೆ, ಆಮೇಲೆ ಅಮ್ಮನೂ ಹೇಳಿದ್ರು ಹೋಗು ಒಂದ್ಸಲಿ ಅಂತ, ಅದಕ್ಕೆ ಬಂದಿದ್ದೀನಿ. ಬನ್ನಿ ಇವಾಗ ಫೇಶಿಯಲ್ ಮಾಡಿಸ್ಕೊಂಡು ಇದಾದ ಮೇಲೆ ಕೇಕ್ ಕಟ್ ಮಾಡಿಸ್ಬೇಕು. ಬಿಕಾಸ್ ನ್ಯೂ ಇಯರ್ ದಿನ ನಾನು ಇರಲಿಲ್ಲ, ನ್ಯೂ ಇಯರ್ ದಿನ ಇದ್ದಿದ್ದೆ ನಾನು ಕೇಕ್ ಕಟ್ ಮಾಡಿಸಿದ್ದೆ. ಆ್ಯಂಡ್ ಇನ್ನೊಂದು, ಇವತ್ತು ನನ್ನ ಪ್ಲ್ಯಾನ್ ಇದ್ದಿದ್ದೆ ಕೇಕ್ ಕಟ್ ಮಾಡಿಸ್ಬೇಕು ಆ್ಯಂಡ್ ಸಡನ್ನಾಗಿ ಹೇಳಬೇಕು ಇಬ್ಬರು ಫ್ಯಾಮಿಲಿಗೂ, ನಮ್ಮ ಚೋಟ ಮರಿ ಮತ್ತು ನಮ್ಮ ಅಮ್ಮಂಗೆ ಅಂತ. ಆಮೇಲೆ ಗೊತ್ತಾಯಿತು ಚೋಟ ಮರಿಯವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಅಂದ್ಬಿಟ್ಟು. ಬಾಯ್, ಗುಡ್ ಮಾರ್ನಿಂಗ್ ಸರ್. ನನಗೆ ಫೇಶಿಯಲ್ ಕರ್ನ. ಹಾಂ, ಅದೇ ಗೈಸ್, ಚೋಟ ಮರಿ ಫ್ಯಾಮಿಲಿಯವರು ಇಲ್ಲ, ಎಲ್ಲೋ ಹೊರಗಡೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟಿದ್ದಾರಂತೆ. ಬಟ್ ನನ್ನ ಕಂಟೆಂಟ್ ಇರೋದೇ ಇದು, ಇವತ್ತಿನ ಪ್ಲ್ಯಾನೇ ಅದೇ ಇರೋದಿದ್ದು. ಇನ್ ಕೇಸ್ ನಾಳೆ ಪೋಸ್ಟ್ಪೋನ್ ಆದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಅವ್ರು ಬಂದಾಗ ಇನ್ನೊಂದ್ಸಲಿ ಅಥವಾ ಇನ್ನೊಂದು ಟೈಮ್ ಮಾಡೋಣ, ಏನು ತೊಂದರೆ ಇಲ್ಲ. ನೋಡಿ, ಅನಿಸ್ತಾ ಇಲ್ವಾ ಒಂಚೂರು ಕಪ್ಪಾಗಿದ್ದೀನಿ ಅಂದ್ಬಿಟ್ಟು. ಗೈಸ್, ಯಾವುದ್ಯಾವುದೋ ಸಜೆಸ್ಟ್ ಮಾಡಿದ್ರು. ಆಮೇಲೆ ಈಗ ಯಾಕಂದರೆ ನಾನು ನಾಡಿದ್ದು ಮತ್ತೆ ಇನ್ನೊಂದು ಶೂಟ್ಗೆ ಹೋಗ್ಬೇಕು, ಮತ್ತೆ ನಾಳೆ ಹೋಗ್ಬೇಕಾಗುತ್ತೆ. ಅದ್ರ ಬದಲು ಅಲ್ಲ, ಹೊರಗಡೆ ಹೋದರೆ ಸುಮ್ಮನೆ ಡಸ್ಟ್ ಆಗ್ಬಿಡುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪ ನಾರ್ಮಲ್ ಆಗಿರೋವಂಥದ್ದೇ ಮಾಡ್ಸೋಣ ಅಂತ ಇದ್ದೀನಿ. ಈಗ ಸದ್ಯಕ್ಕೆ ಮಾಡಿಸ್ಕೊಬೋಣ, ಆಮೇಲೆ ಬೇಕಾದ್ರೆ ಇನ್ನೊಂದು ಟೈಮ್ ನೆಕ್ಸ್ಟ್ ಟೈಮ್ ಚೆನ್ನಾಗಿರೋದು ಮಾಡಿಸ್ಬೋಣ. ಫೇಶಿಯಲ್ ಮಾಡಿಸುವಾಗ ಮಲ್ಕೊಂಡು ಫೇಶಿಯಲ್ ಗೈಸ್, ಫೇಶಿಯಲ್ ಯೂಶಲಿ ನಾನು ಮಾಡಿಸ್ಕೊಡಲ್ಲ. ಎಲ್ಲೋ ರೇರ್ ಕೇಸಲ್ಲಿ ಈ ಥರ ಎಲ್ಲರೂ ಹೊರಗಡೆ ಹೋದಾಗ ಒಂಥರ ಟ್ಯಾನ್ ಆದಾಗ ಅವಾಗ ಮಾತ್ರ ಮಾಡಿಸ್ಕೊಳ್ಳೋದು. ಅದು ಬಿಟ್ಟು ನಾನು ಜಾಸ್ತಿ ಮಾಡಿಸ್ಕೊಳಕ್ಕೆ ಹೋಗಲ್ಲ. ಇರೋ ಮನೆಯಲ್ಲಿರೋ ಸೋಪೇ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಈ ಥರ ಆದಾಗ ಮಾತ್ರ ಇದು ಮಾಡ್ಕೊಳ್ಳೋದು. A few moments later. ಗೈಸ್, ಅಂತೂ ಫೇಶಿಯಲ್ ಮಾಡಿಸಾಯ್ತು. ಒಂಥರ ಫೇಶಿಯಲ್ ಮಾಡಿಸ್ತಾ ಇರೋ ಟೈಮಲ್ಲಿ ಎಷ್ಟು ನಿದ್ದೆ ಬರುತ್ತೆ ಗೊತ್ತಾ, ಹಿಂಗೆ ದಬಾಕೊಂಬೇಡ ಅಂತ ಅನ್ಸ್ಬಿಡುತ್ತೆ. ಈ ಟ್ರಿಪ್ಗೆ ಹೋಗಿ ಬಂದಾಗಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ದೀನಿ, ಅದಂತೂ ಫಿಕ್ಸು. ಆ್ಯಂಡ್ ಇವಾಗ ಫೈನಲಿ ಮುಗಿಸಿದ್ದೀನಿ. ಹೋಗ್ತಾ ದಾರಿಲಿ ನಾನು ಇವಾಗ ಕೇಕ್ನ ಬೈಕಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೆ ಆರ್ಡ್ರ್ ಮಾಡಿ ತರಿಸ್ಬೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ ಸರ್ಚ್ ಮಾಡ್ಬೇಕು ಇವಾಗ ಒಂಚೂರು. ಎಷ್ಟು ಚೆನ್ನಾಗಿ ಬೆಳ್ಳೆ ಕಾಣ್ತಿದ್ದೀನಿ. ಚಲೋ ಮನೆ ಹೋಗುವ. ಗೈಸ್, ಇಲ್ಲೇ ಬೋಂಡಾ ಬಜ್ಜಿ ಇತ್ತು, ಒಂದು ರೌಂಡಿಗೆ ಬೋಂಡಾ ಬಜ್ಜಿ ತಿನ್ಬೇಕು ಅನಿಸ್ತೈತೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ, ನಾನು ಅಲ್ಲಿ ಫುಲ್ ಸೆಕೆ ನೋಡಿದ್ದೆ, ಇವಾಗ ಚಳಿ ಆಗ್ಬಿಟ್ಟೈತೆ. ಅದಕ್ಕೆ ಇಲ್ಲಿ ಬಿಸಿ ಇತ್ತು, ಅದಕ್ಕೆ ತಿಂತಾ ಇದ್ದೀನಿ.
ಗೈಸ್ ನನಗೆ ಸಖತ್ ಇಷ್ಟ ಆಗದೆ ಇರೋದು ಏನಂದರೆ ನಮ್ಮ ಗಾಡಿಗೆ ಚೈನ್ ಹಾಕೋದು. ಇಲ್ಲಿ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಇರೋದ್ರಿಂದ ಗಾಡಿಗೆ ಚೈನ್ ಹಾಕ್ತಾನೆ ಇರಬೇಕು. ಅದೊಂದು ಇಷ್ಟ ಆಗಲ್ಲ ಗುರು. ಆಮೇಲೆ ಇನ್ನು ನಾವು ಹೊಸ ಕಾರ್ ತೊಗೋಬೇಕಂದ್ರೆ ಅದಕ್ಕೂ ಆಗಲ್ಲ. ಸೊ ನಾವು ಮೋಸ್ಟ್ ಪ್ರಾಬಬ್ಲಿ ನನ್ನ ಬರ್ತ್ಡೇ ಒಳಗಡೆ ಚೇಂಜ್ ಮಾಡ್ಬೋದು, ಮನೆ ಚೇಂಜ್ ಮಾಡ್ಬೋದು. ಅದಕ್ಕೂ ಮುಂಚೆ ಒಂದು 3 months ಬ್ಯಾಕೇ ನಾವು ಹುಡುಕ್ಬೇಕು, ಇಲ್ಲಾಂದರೆ ಸಿಗೋದು ಕಷ್ಟ. ಬಿಕಾಸ್ ಲೀಸ್ಗೆ ನೋಡ್ತಾ ಇದ್ದೀವಿ. ಇನ್ನು ಏನೇನೋ ಕತೆ ಇದೆ. ಇನ್ನು ಝೊಮ್ಯಾಟೋದಲ್ಲೇ ಕೇಕ್ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ಝೊಮ್ಯಾಟೋದಲ್ಲಿ ಆರ್ಡ್ರ್ ಬರುತ್ತೆ, ಅದನ್ನು ರಿಸೀವ್ ಮಾಡಿಕೊಂಡು ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ನ ನಮ್ಮ ಡ್ಯಾಡಿ ಮಮ್ಮಿ ಜೊತೆ ಸೆಲೆಬ್ರೇಟ್ ಮಾಡುವ. ಓಪನ್ ರೇ ಬಾಬಾ, ಎಷ್ಟೊತ್ತು ಓಪನ್ ಮಾಡೋಕ್ಕಿಲ್ಲ. ಡ್ಯಾಡಿ ಏನೋ ಚೇಂಜಸ್ ಆಯ್ತು ನೋಡು. ನೀನೇ ಕಳ, ನೀನೇ ಕಳ, ಬೇರೆ ಯಾರು ಬಂದಿಲ್ಲ. ಆ ಕಡೆ ಬಿಡು ಬ್ಯಾಟ್ರಿ, ನೀ ಕಡೆಗೆ ಏನು ಹಂಗೆ ಇದೆಯಪ್ಪ. ಇನ್ನೇನು ಚೇಂಜಸ್ ಆಯ್ತು ನೋಡು, ಕರೆಕ್ಟಾಗಿ ಅಬ್ಸರ್ವ್ ಮಾಡು. ಗೊತ್ತಿಲ್ಲ, ನನಗೆ ಗೊತ್ತಾಯ್ತು. ನೋಡು ಬೆಳಗಾಯಿ ಗದ್ದೆ ಕಳೆ ಕಿತ್ತಂಗ್ ಕಾಣ್ತಿದ್ಯಲ್ಲ. ನೋಡು, ಅದು ಚೇಂಜ್ ಮಾಡಿದ್ದು. ನಮ್ಮ ಅಪ್ಪ ಯಾಕೆ ಗುಂಡ್ ತರ ಕಾಣಿಸ್ತಲ್ವಾ? ಇದು ಏನು ಇದು ಗುಂಡ್ ತರ ಗಡ್ಡ ಇತ್ತು ಇಷ್ಟು ದಿನ, ಈ ಗಡ್ಡ ಇಲ್ಲ. ಗುಂಡ್ ತರ ಕಾಣ್ತಾ ಇದೆಯಪ್ಪ. ಫೇಶಿಯಲ್ ಮಾಡ್ಸಿದೀನಿ. ಓ ಫಿಶು ಯಾರು ಕೊಟ್ಟಿದ್ದು? ನಂಗೊಂಚೂರು ಫಿಶು. ಗೈಸ್ ಫಿಶ್ ತಿನ್ಬೇಕು. ಅಂಕಲ್ ಗಡ್ಡ ಎಲ್ಲ ತೆಗ್ಸ್ಬಿಟ್ಟಿದ್ದೀರಾ? ಎಲ್ಲಿ ಕಟಿಂಗ್ ಎಲ್ಲ ಮಾಡಿಸ್ಬಿಟ್ಟಿದ್ದೀರಾ? ಚೆನ್ನಾಯ್ತಾ? ಯಾಕೆ ಕಟಿಂಗ್ ಮಾಡಿಸ್ಬಿಟ್ಟಿದ್ರಿ? ಎಲ್ಲ ಸೈಡ್ ಎಲ್ಲ ಹೋಗ್ಬಿಟ್ಟೈತೆ. ಕಟಿಂಗ್ ಮಾಡಿಸ್ದೆ, ಅದೇನೆ ಹೇಳ್ತಾ ಇರೋದು. ನೋಡಿ ಬೇರೆ ಭಾನುವಾರ ಹೋಗೋಣ ಅಂದೆ, ಎಲ್ಲ ರೆಡಿ ಆಗಿ ಮಾಡ್ಕೊಂಡಿದ್ದೆ. ಗಡ್ಡದಲ್ಲಿ ಎಷ್ಟು ಸಖತ್ತಾಗಿದ್ರಿ. ಅಯ್ಯೋ ಹ್ಯಾಪಿ ನ್ಯೂ ಇಯರ್ ಅಂಕಲ್. ಗೈಸ್ ನಮ್ಮ ಆರ್ಡ್ರು ಬಂದಿದೆ ಕೆಳಗಡೆ, ಅಂದ್ರೆ ಕೇಕ್ ಅದು. ಅದನ್ನ ಇಸ್ಕೊಂಡ್ ಬರ್ಬೇಕು. ಅದು ಕೇಕ್ ಅಲ್ವಾ, ಅದಕ್ಕೆ ನಾನೇ ಬಂದೆ ಕೆಳಗಡೆ ಇಸ್ಕೊಂಡು ಹೋಗೋಣ ಅಂತ. ಬಂತು ನಮ್ಮ ಆರ್ಡ್ರು. ಗೈಸ್ ನಂಗೆ ಯಾಕೋ ನಮ್ಮ ಅಪ್ಪನು ಡುಮ್ ಆಯ್ತವ್ರೆ, ನಮ್ಮ ಅಮ್ಮನು ಡುಮ್ ಆಯ್ತವ್ರೆ. ಅದು ಎದ್ದೆದ್ ಕಾಣಿಸ್ತೈತ್ ಕಣಮ್ಮ. ನಿಜ, ನಮ್ಮ ಅಪ್ಪನ ಕೆನ್ನೆಲ್ಲ ಗುಂಡ್ ಆಗ್ಬಿಟ್ಟವೆ. ನಮ್ಮಮ್ಮ ನೋಡ್ರೆ ವೈಡ್ ಆಗ್ಬಿಟ್ಟೈತೆ. ವೈಡ್ ಹಿಂಗೆ. ನಮ್ಮಮ್ಮ ನಗ ನೋಡಿ. ಯಾರಲ್ಲೇ ನೀನು? ಮುಚ್ಚಲೇ ಬಾಯ. ಇರಿಟೇಟ್ ಮಾಡಿ ಎಷ್ಟಿನ ರಸಂ ತರ ಮಾಡ್ತಾ ಇದೀಯಾ? ಅಷ್ಟು ಮೀನು ಫ್ರೈ ಮಾಡಿದ್ವಿ, ಕರೆಕ್ಟ್ ಬರ್ಲಿಲ್ಲ. ಅಲ್ಲ ಅಮ್ಮ ಘಾಟ್ ಎಲ್ಲ ಬರ್ತದಪ್ಪಮ್ಮ. ಮತ್ತೆಲ್ಲ ಹೋಗ್ಬಿಟ್ಟಿದ್ಯಾ ಅಂತ. ಕರೆಕ್ಟ್ ಇಲ್ಲ ಹೌದೌದು ಕರೆಕ್ಟ್. ಘಾಟ್ ಎಲ್ಲ ಬರ್ಸ್ಬಾರ್ದು. ಪರವಾಗಿಲ್ಲ, ಘಾಟ್ ಎಲ್ಲ ತಪ್ಪು ಅದು ಬರೋದು. ಅದೇ ಅವಾಗ ಯಾಕೆ ಹಾಕಿಲ್ಲ? ತಪ್ಪು ಇದೆಲ್ಲ ಮಾಡೋ ತಪ್ಪು ನಿನ್ ಕಡೆ ಇಟ್ಕೊಂಡು ಅಪ್ಪನ ಕಡೆ ವಾದ ಮಾಡ್ಬಾರ್ದು. ಬಂದಿಲ್ಲ. ಹೌದು ಕರೆಕ್ಟ್. ಅಲ್ಲೇ ಸೀಸ್ ಇರ್ತೀಯ. ಕರೆಕ್ಟ್. ಹ್ಞೂ ಅದೊಂದು ಫಿಕ್ಸ್. ಅಮ್ಮ ನಿಜವಾದ ಕೆಮ್ಮದೆ ಅಮ್ಮ ಹಿಂಗೆಲ್ಲ ಮಾಡ್ಬಾರ್ದಮ್ಮ, ಸೀರಿಯಸ್ಲಿ. ಅಪ್ಪ ಹೇಳಿ ಏನು ಚಲೋ. ಇವಾಗ ಕೇಕ್ ಕಟ್ ಮಾಡುವ. ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ, ಹೊಸ ವರ್ಷ ಮುಗ್ದು ಐತೆ, ಬಟ್ ನಾವು ಮಾಡಿರ್ಲಿಲ್ಲ ಕರೆಕ್ಟ್ ಟೈಮಿಗೆ. ಅವರು ಹೊರಗಡೆ ಹೋಗಿದ್ದಾರೆ. ಗೈಸ್ ಕೇಕ್ ಓಪನ್ ಮಾಡೋಣ. ಚಿಕ್ಕಿ ನಾನು ಡೆತ್ ಬೈ ಚಾಕ್ಲೇಟ್ ಬುಕ್ ಮಾಡಿದ್ದೆ. ಅದಾದ್ಮೇಲೆ ಅವರು ಅದು ಖಾಲಿ ಆಗ್ಬಿಟ್ಟೈತೆ, ಇದೇ ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಇದೆ. ಹ್ಯಾಪಿ ನ್ಯೂ ಇಯರ್. ಅಂತೂ ಇಂತೂ 2026 ಬಂತು. ನಮ್ಮಮ್ಮ ಅಂತೂ ಚೇಂಜ್ ಆಗಿಲ್ಲ, ಹಂಗೆ ಐತೆ. ಏನು ಚೇಂಜ್ ಇಲ್ಲ. ಇವತ್ತು ಕೇಳ್ತೀನಿ ನಮ್ಮ ಅಮ್ಮಂದು ಈ 2026 ರೆಸಲ್ಯೂಷನ್ ಏನೈತೆ, ಏನೆಲ್ಲ ಚೇಂಜಸ್ ಮಾಡಬೇಕು ನಮ್ಮಮ್ಮ ಅಂತ ಕೇಳಬೇಕು. ನನ್ನದು ಸ್ಪಾರ್ಕ್ ತಂದಿಲ್ಲ, ಅದು ಹಂಗೆ ಸೆಲೆಬ್ರೇಟ್ ಹಂಗೆ ಮಾಡುವ. ಕಮಾನ್ ಕೇಕ್ ಕಟ್ ಮಾಡಕ್ಕಿನ ಮುಂಚೆ ಮಮ್ಮಿ ಹ್ಯಾಪಿ ನ್ಯೂ ಇಯರ್. ನಾನು ಇರ್ಲಿಲ್ಲ ಡ್ಯಾಡಿ ಹ್ಯಾಪಿ ನ್ಯೂ ಇಯರ್. ಆದರ್ಶ ದಂಪತಿಗಳು ಇವಾಗ ಕಟ್ ಮಾಡ್ತವ್ರೆ. ಹ್ಯಾಪಿ ಬರ್ಡೇ ಟು ಯು. ಹಾಕಮ್ಮ, ಆ ಥರ ಹಾಕಮ್ಮ, ಒಂದು ಹಾಕಮ್ಮ. ಹಾಕಿಂಗ್ ಹಾಕಿ ನೋಡೋಣ. ಹಾಕು ಬಾಬಾ. ತಿನ್ಸು. ಹ್ಯಾಪಿ ನ್ಯೂ ಇಯರ್ ಹೇಳ ಪಾಪ ಮಮ್ಮಿಗೆ.
ನಾನ್ ಇಲ್ದೆ ಅವತ್ತು ಫುಲ್ ಎಂಜಾಯ್ ಮಾಡೋರೆ, ಇವತ್ ಸುಮ್ನೆ ಡವ್ವು. ಯಾರಿಲ್ಲ ಕಣ, ನಾವಿಬ್ರೇ. ಸುದೀನಿ ನೀನ್ ಬಾ. ಸುದೀಪ ಹಾ, ಬರೇ. ನೋಡ್ ಮಕ್ಕಳು ಫುಲ್ ಖುಷಿಯಾಗಿ ಬಂದ ನಾವು. ಅದಕ್ಕೆ ಎಲ್ಲ ಸಮುದ್ರ ಎಲ್ಲ ಬಿದ್ದು ಒದ್ದಾಡಿ ಜಾಗಾಡಿ ಮಸ್ತ್ ಮಲೈಕ ಯಾವತ್ತೋ ಹುಡುಗಿ ಭೇಟಿ ಮಾಡಿ ಬಂದಾನೆ. ನ್ಯೂ ಇಯರ್ ಅಲ್ಲಿ ಸಿಕ್ಕಿಲ್ಲ ಅಂತ. ಏನ್ ಹೇಳ್ತಿಯಲ್ಲ ಅಮ್ಮ. 2026 ಏನ್ ನಿನ್ ರೆಸೊಲ್ಯೂಷನ್ ಅಂದ್ರೆ ಗೊತ್ತಾ? ಈ 2026 ಏನೇನ್ ಚೇಂಜಸ್ ಆಗಬೇಕು, ಏನೇನೆಲ್ಲ ಪಡ್ಕೋಬೇಕು, ಏನ್ ನೀನೇ ಏನ್ ಚೇಂಜ್ ಮಾಡ್ಕೋಬೇಕು. ಈಗ ನಾನೊಂದು ಎಕ್ಸಾಂಪಲ್ ಇಲ್ಲ. ಈಗ ನೀನ್ ದಪ್ಪ ಇದೆಯಾ, ಈ ವರ್ಷ ನಾನು ಸಣ್ಣ ಆಗ್ಬೇಕು, ಈ ತರ. ಓಕೆ ಓಕೆ. ಏನೇನೈತೆ ನಿನ್ ರೆಸೊಲ್ಯೂಷನ್? ನಾನು ಈ ವರ್ಷ ಅಂದ್ರೆ ಈ ವರ್ಷದಿಂದ ಫುಲ್ ಚೇಂಜಸ್ ಕಾಣ್ಲೇಬೇಕು ನನ್ನಲ್ಲಿ. ಅದನ್ನ ಏನು ಅಂತ ಕೇಳ್ತಿರತ್ ಕಣಮ್ಮ. ಏನು ಅಂದ್ರೆ ಮಾಮೂಲಿ ನಾನು ಅದು ದಪ್ಪ ಸಣ್ಣ ಅದು ಬೇರೆ ಪ್ರಶ್ನೆ. ಓಕೆ. ಸರಿ ದಪ್ಪ ಅದು ಒಂದ್ಸರಿ ಸಣ್ಣ ಆಗ್ತೀನಲ್ವಾ, ನನ್ನಲ್ಲಿರೋ ಕೋಪ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಏನಂದೆ ಇನ್ನೊಂದ್ಸಲ ಹೇಳು. ಡ್ಯಾಡಿ ಅಲ್ಲ, ಇದನ್ನ 20 ವರ್ಷದ ಮುಂಚೆ ಮಾಡಿದ್ದೆ, ಕೂಲಾರ ಹೊಡಿದಪ್ಪ. ಈ ಕಮ್ಮಿ ಮಾಡ್ಕೊಂಡು ಏನ್ ಪ್ರಯೋಜನ? ಕೆಲವೊಂದು ವಿಚಾರಗಳನ್ನೆಲ್ಲ ನಾನು ಅಲ್ಲಿಗೆ 25 ಇಸ್ವಿಗೆ ಬಿಟ್ಬಿಡ್ತೀನಿ. ಈಗ ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡ್ತೀನಿ. ಯಾವ್ದೇ ಕಾರಣಕ್ಕೂ ಯಾವ್ದೇ ವಿಚಾರ ತಲೆ ಕೆಡ್ಸ್ಕೊಳ್ಳಲ್ಲ. ಸಿಕ್ಕಿದ್ರೆ ಓ ಎಪ್ಪನಿ ಯಾರು ಹೇಳೋದು ಅದ್ ಮಾಡೋದು ಅಷ್ಟೇ. ಹೆಂಗಂದ್ರು ಹಂಗಂದ್ರ ಏನ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ನನ್ ಗುರಿ ಒಂದೈತೆ, ಅದನ್ನ ಮುಟ್ತೀನಿ ಅಷ್ಟೇ. ಪಾಪ ನಿಂದೇನ್ ಪಾಪ ರೆಸೊಲ್ಯೂಷನ್? ಹೆಂಗಿದ್ ಹಂಗೆ ನಂದು ಯಾವ್ದು ಇಲ್ಲ. ಹೆಂಗಿದ್ರೆ ಹಂಗೆ ಇರ್ಬೇಕು. ಏನು ನಾನು ಹೆಂಗಿರ್ಬೇಕು ಹಂಗೆ ಇರ್ಬೇಕು ಇಷ್ಟೇ. ಬೇಡ, ನೀನ್ ಚೇಂಜ್ ಆಗ್ಲೇಬೇಕು. ನಿಮ್ಮ ಅಪ್ಪ ಇರಿಟೇಟ್ ನಂಗೆ ತಡೆಯಕ್ಕಾಗಲ್ಲ. ನಿಮ್ಮ ಅಪ್ಪ ಚೇಂಜ್ ಆಗ್ಲೇಬೇಕು. ಚೇಂಜ್ ಆಗಲ್ಲ. ಇವಾಗ ಹೆಂಗಿದ್ರೆ ಹಂಗೆ ಇರ್ತೀನಿ. ಚೇಂಜ್ ಆಗ್ಬೇಕು. ನಾನು ಹೇಳ್ತಾ ಇದ್ದೀನಿ. ನನಗೆ ಕರೆಕ್ಟ್ ಆಗಿದ್ದೀನೋ ಚೇಂಜ್ ಆಗ್ಲೇಬೇಕು. ಕರೆಕ್ಟ್ ಆಗಿದ್ದೀನಿ. ನನಗೇನ್ ಬೇಡ. 2026 ಏನ್ ಸಖತ್ ಜಗಳ ಮಾಡ್ತಾ ಇರ ಸುಗು. ತುಂಬಾ ದೊಡ್ಡ ಚೇಂಜ್ ಇದು. ಈಗಲೇ ಸ್ಟಾರ್ಟ್ ಆಗೈತಾಲೆ. ಸೂಪರ್. ಆಗಲ್ಲ ಬಿಡಿ. 2026 3026 ಬಂದ್ರು ಇವ್ರಿಬ್ರು ಚೇಂಜ್ ಆಗಲ್ಲ. ಚೇಂಜ್ ಆಗ್ಲೇಬೇಕು. ಯಾಕೆಂದ್ರೆ ಹಂಗೆ ಇತ್ತಲ್ಲ, ಈಗ ಚೇಂಜ್ ಬೇಕು. ನಾನು ಹಂಗೆ ಇದ್ದೀನಿ. ಹೆಂಗಿದ್ಯಾ? ಸ್ಟಾರ್ಟ್ ಆಯ್ತು. ಜೈ ಆದರ್ಶ ದಂಪತಿಗಳಿಗೆ ಜೈ. ಬೆಂಕಿ ಇಟ್ಬಿಟ್ಟು ಹೋಗ್ಬಿಟ್ಟಾ? ಜೈ. ಯಾರ್ಯಾರಿಗೆ ಏನೇನಿಲ್ಲ ಅದ್ ಪಡ್ಕೋಬೇಕು. ಹೌದೌದೌದು, ಅದ್ ಕರೆಕ್ಟ್. ಎಲ್ಲ ಕರೆಕ್ಟ್ ಆಗಿದ್ದು, ಯಾವ ಚೇಂಜಸ್ ಇಲ್ಲ. ಕರೆಕ್ಟ್ ಆಗಿದ್ದೀನಿ. ಚೇಂಜಸ್ ಅಯ್ಯೋ ನನ್ನ ಗರ್ಗಸ ತಗೊಂಡಿದೆಯಲ್ಲ, ಮರತಿದ್ದಾರೆ ಗರ್ಗಸ ತಗೊಂಡು. ಆ ಕ್ಲಿಯರ್ ಬಿಡು ಸಾಕತ್ತೆ. ಮಸ್ತ್ ಮಲೈಕೆ. ನಾವು ಅಪ್ಪಂದು 2000 ಅಂದ್ರೆ ರೆಸೊಲ್ಯೂಷನ್ ಅಪ್ಪ ಜಾಸ್ತಿ ಏನ್ ಇಟ್ಕೊಳ್ಳಲ್ಲ. ಅವ್ರಿಗೇನ್ ಗೊತ್ತಿಲ್ಲ, ಅವ್ರಿಗೆ ಏನ್ ಬೇಕೋ ಅದು ಅಷ್ಟೇ. ಈಗ ಏನಾಯ್ತು ಅಷ್ಟೇ. ಹಾ ಓಕೆ ಓಕೆ. ಏನು ಯೋಚನೆ ಇಲ್ಲ. ನಮ್ಮಮ್ಮ ಈಗ ಹೆಂಗ್ ಒಳ್ಳೆ ಡ್ಯಾನ್ಸ್ ಮಾಡ್ತಾರ ನೋಡ. ಏಯ್ ನಮ್ಮಮ್ಮ ಡ್ಯಾನ್ಸ್ ನೋಡ್ರೆ ಕಳ್ದೋಗ್ಬಿಡ್ತೀರಾ. ಹಾ ಬರ್ಲಿ ಬರ್ಲಿ ಬರ್ಲಿ. ಹಾ ಹಾ ಮಾಡು 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 ಮಾಡು. ಹಿಂಗೆ ಹಿಂಗೆ ಸಂಟ ಅಲ್ಲರ್ಸಮ್ಮ. A few moments later. ಅಮ್ಮ ಪಕ್ಕೋಡ ಮಾಡ್ಕೊಡಮ್ಮ. ಅಮ್ಮ ಪ್ಲೀಸ್ ಮಮ್ಮ. ಅಮ್ಮ ನೀನ್ ಪಕ್ಕೋಡ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾನು ನಮ್ಮ ಅತ್ತೆ ಮನೆಗೆ ಹೊಂಟೋಯ್ತೀನಿ. ನಾನು ನಿಜವಾಗ್ಲು ನಮ್ಮ ಅತ್ತೆ ಮನೆಗೆ ಹೊಂಟೋಯ್ತೀನಿ. ಗಣೇಶ್ ಅಂಕಲ್ ಹೇಳಿ. ನಾನು ಬರಲ್ಲ, ನಾನು ನಮ್ಮ ಮನೇಲಿ ಇರೋಲ್ಲ. ಇನ್ಮೇಲೆ ನಾನು ನಮ್ಮ ಮನೇಲಿ ಇರೋಲ್ಲ, ಹೋಗ್ಬಿಡ್ತೀನಿ. ತಗೋ ಪಕೋಡ ಮಾಡ್ಕೊಡು. ಫೋನ್ ಮಾಡ್ತೀನಿ. ಇಲ್ಲ ಅಂದ್ರೆ ನಾನು ಮಮ್ಮಿ ಫೋನ್ ಮಾಡಲೇಬೇಕು. ಪಕೋಡ ಪಾಪ ಪಕೋಡ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾನು ನಮ್ಮ ಅತ್ತೆ ಮನೆಗೆ ಹೋಯ್ತೀನಿ. ಹೋಗಿ ಅಲ್ಲೇ ಮಾಡ್ಸ್ಕೊತೀವಿ ನಾವು. ನಮ್ಮವ್ವ ಬ್ಯಾಡ, ನನಗೆ ನಮ್ಮವ್ವ ಆಕಿ ಬ್ಯಾಡ. ಗೈಸ್, ನಮ್ಮ ಚೋಟ ಮರಿಯವರು 3 ಜನನು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಬಟ್ ಅಂಕಲ್ ಹೋಗಿಲ್ಲ. ನನಗೆ ಅಂಕಲ್ದಲ್ಲಿ ಒಂದು ಇಷ್ಟ ಆಗೋ ವಿಷಯ ಏನಂದ್ರೆ ಅವ್ರ ಮಕ್ಕಳಿಲ್ದೆ ಎಲ್ಲೂ ಬರಲ್ಲ, ಮಕ್ಕಳಿಲ್ದೆ ಟ್ರಿಪ್ಗೆ ಹೋಗಲ್ಲ, ಮಕ್ಕಳಿಲ್ದೆ ಸೆಲೆಬ್ರೇಟ್ ಕೂಡ ಮಾಡಲ್ಲ. ಅದಕ್ಕೆ ಅಂಕಲ್ನ ಗೊತ್ತಲ್ಲ, ಅದೊಂದು ಇಷ್ಟದ ವಿಚಾರ ಅಲ್ಲ. ಅದಕ್ಕೆ ನಾನೇ ಇವಾಗ ಮೇಲೋಗಿ ಅವ್ರಿಗೆ ಕೇಕ್ ಕೊಟ್ಬಿಡ್ತೀನಿ. ನಾಳೆ ಒಂದು ಭರ್ಜರಿ ಇದೆ ವ್ಲಾಗ್, ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ನಾಳೆ ಬರಲಿ ಅವರೆಲ್ಲ. ನಾಳೆ ನೈಟ್ ಹಂಗೇನೋ ಬರ್ತಾರೆ ಅವರೆಲ್ಲ. ಕೇಕ್ ಎತ್ಕೊಂಡ್ ಬಂದಿದ್ಯಾ ಅಂಕಲ್? ಇಂಟರ್ನ್ಯಾಷನಲ್ ಟ್ರಿಪ್ ಹೋಯ್ತವ್ರೆ ಒಬ್ರೇ. ಹ್ಯಾಪಿ ನ್ಯೂ ಇಯರ್ ಅಂಕಲ್. ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ಇರ್ಲಿಲ್ಲ, ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟವ್ರೆ. ನಾಳೆ ರೆಡಿ ಇರಿ. ನಾಳೆ ಹ್ಯಾಪಿ ನ್ಯೂ ಇಯರ್.
ಹ್ಯಾಪಿ ನ್ಯೂ ಇಯರ್ ಅಂಕಲ್, ಹ್ಯಾಪಿ ನ್ಯೂ ಇಯರ್ ಅಂಕಲ್. ಏನ್ ಗೊತ್ತಾ ಗೈಸ್, ಎಂತ ಅಂದ್ರೆ ಅಕ್ಕ ಮತ್ತೆ ಚೋಟ ಮರಿ ಚಿರುವಲ್ಲಿ ಧರ್ಮಸ್ಥಳಕ್ಕೆ ಹೊರಟವ್ರೆ. ಒಬ್ರೆ ಇಂಟರ್ನ್ಯಾಷನಲ್ ಟ್ರಿಪ್ ಆಗ್ತಾರೆ. ಹೇಳಿದ್ರ ಅಕ್ಕಗೆ? ಹೇಳಿಲ್ಲ, ಈ ವ್ಲಾಗ್ ನೋಡ್ಬಿಡ್ತಾರೆ. ನಾಳೆ ರೆಡಿ ರೀ. ನೀವು ಹೋಗಿಲ್ಲ ಅಲ್ಲೋಡಪ್ಪ, ಅಕ್ಕ ಇಲ್ಲ ಅಂತ ಇಂಟರ್ನ್ಯಾಷನಲ್ ಟ್ರಿಪ್ ಆಗ್ತಿರೋದು. ನಾಳೆ ಅಂಕಲ್ ಓಕೆ ಬರೋಣ. ಒಳ್ಳೆ ಟ್ರಿಪ್ ಹೊಡಿತವ್ರೆ, ಇಂಟರ್ನ್ಯಾಷನಲ್ ಟ್ರಿಪ್ ಅಂಕಲ್. ಏನ್ ಮಾಡ್ತಿದ್ರ ಮಮ್ಮಿ? ಅಲ್ಲಿ ಮಮ್ಮಿ ಮಮ್ಮಿ ಏನೋ ಮಾತಾಡ್ಬೇಕಂತ. ಮಮ್ಮಿ 3 ಈರುಳ್ಳಿ ಕೈಲಿ ಹಿಡ್ಕೊಬಿಟ್ಟವನೆ. ಈಗ ಪಕೋಡ ಮಾಡ್ಕೊಡ್ತೀಯ ಇಲ್ವೋ ಅಂದ. ನಾನ್ ಈಗ ಮಾಡಲ್ಲ, 9:30 ಆಗೈತ್, ಮಾಡಲ್ಲ ಅಂದ್ರೆ ಮಾಡಲ್ಲ ಅಂದ್ರೆ ನಾನು ಹೋಯ್ತೀನಿ ನಮ್ಮ ಅತ್ತೆ ಮನೆಗೆ ಅಂದ. ನನ್ ಕ್ಲಾಸ್ ಆಗ್ಲಿಲ್ಲ. ಯಾರು ಅಂತ ಇದ್ರೆ ಋತು ಆ ಎತ್ತೆ ಅಷ್ಟು ಹೋಗಲ್ಲ. ಈ ದೊಡ್ಡವ್ರಿಗೆ ನೋಡು ಅದು ನೆನಸ್ಕತ್ತಿರೋದು ನೋಡು. ನಮ್ಮ ಅತ್ತೆ ಮನೆಗೆ ಹೋಯ್ತೀನಿ ಅಂತ, ಅದಕ್ಕೆ ಮನೆ ಬಿಟ್ಟು ಹೋಗ್ಬಿಡ್ತೀನಿ ನಾನು, ಆ ಕಡೆ ಕೊಂಡೋಯ್ತೀನಿ. ಕರ್ಕೋಗವ. ಅತ್ತೆ ಇನ್ನೊಂದು ವಿಷಯ ಏನ್ ಗೊತ್ತಾ, ನಾ ಬಂದೆ ಮನೆಗೆ. ಅದ್ಯಾವಾಗಮ್ಮ ಬಾಯ್ಬಿಟ್ಟೆ? ಇನ್ ಕೇಸ್ ಏನಾದ್ರು ಈ ವಾರ ಹೋಗ್ಬೇಕು ಅಂತಿದ್ರೆ ಸಡನ್ ಆಗಿ ಹೋಗ್ಬೋದಿತ್ತಾ? ನಮ್ಮ ಬಾಯಿನೋ. ಅಯ್ಯೋ ನನಗೆ ಗೊತ್ತೇ, ನೀನೇ ಹೇಳಿದ್. ನಾನು ಅಮ್ಮ ಬಾಯಿ ಸುಮ್ನೆ ಇರಲ್ಲ. ಅಯ್ಯೋ ಟ್ರಿಪ್ ಅಲ್ಲಿ ಇದಾಗ್ಲೇ ಅನ್ಕೊಂಡ್ಬಿಟ್ಟಿದೆ. ಸೊ ನನ್ ಮನೆಗ್ ಬಂದಿದ ತಕ್ಷಣ ಪಟ್ ಅಂತ ಫಸ್ಟ್ ಕೇಕ್ ಕಟ್ ಮಾಡಿಸ್ಬೇಕು, ಎಲ್ರಿಗೂ ಹೇಳ್ಬಿಟ್ಟು ಕರ್ಕೊ ಬಂದ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅನ್ಕೊಂಡೆ. ಬಟ್ ನನಗೆ ಗೊತ್ತಿರ್ಲಿಲ್ಲ ಇವರು ಚೋಟಮ್ಮರಿ ಅವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಅಂತ. ಬಟ್ ನನ್ನ ಪ್ಲಾನ್ ಇದ್ದಿದೆ ಇವತ್ತಲ್ವಾ, ಇವತ್ತು ಮಾಡಲೇಬೇಕು. ಯಾಕಂದ್ರೆ ನಾಳೆ ಬೇರೆದೊಂದು ಪ್ಲಾನ್ ಹಾಕೊಂಡಿದ್ದೀನಿ ಅದಕ್ಕೋಸ್ಕರ. ಸೊ ಮಿಸ್ ಆಗ್ಬಿಟ್ರೆ ನಾಳೆ ಇನ್ನೊಂಚೂರು ಕಷ್ಟ ಆಗ್ಬಿಡುತ್ತೆ ಅಂತ. ಆಮೇಲೆ ನಾಡಿದ್ದು ಶೂಟ್ ಬೇರೆ ಹೋಗ್ಬೇಕಾಗುತ್ತೆ, ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಸಿಕ್ಕಾಪಟ್ಟೆ ಡ್ರ್ಯಾಗ್ ಆಗ್ಬಿಡುತ್ತೆ ಅನ್ನೋಕ್ಕೋಸ್ಕರ ಇವಾಗ ಟಕ್ ಅಂತ ಮುಗಿಸ್ಬಿಟ್ಟೆ. ಇನ್ನು ನಾಳೆ ಒಂದು ಅವ್ರೇನಾರು ಇನ್ನೂ ಬೇಬಿ ಲೇಟ್ ಆಗಿ ಬರ್ಬೋದೇನೋ. ಅವ್ರು ಬಂದ್ಮೇಲೆ ಇನ್ನೊಂದು ಬೇರೆ ಪ್ಲಾನ್ ಐತೆ, ಅದನ್ನ ಮಾಡೋಣ. ಸದ್ಯಕ್ಕೆ ಇವಾಗ ನನ್ನ 2026 ರೆಸೊಲ್ಯೂಷನ್ ಅಲ್ಲಿ ಏನೇನೆಲ್ಲ ಅನ್ಕೊಂಡಿದ್ದೀನಿ ಅಂದ್ರೆ, ಫಸ್ಟು ಸಖತ್ತಾಗಿ ಒಳ್ಳೆ ಕಂಟೆಂಟ್ ಕೊಟ್ಟು ಲಕ್ಷ ವ್ಯೂಸ್ ಹೋಗಿಸ್ಬೇಕು. ಆಮೇಲೆ ದೆನ್ ಇನ್ನೊಂದು ಪ್ರಾಪರ್ ಆಗಿ ಜಿಮ್ ಹೋಗ್ಬೇಕು. ಜಿಮ್ ಹೆಂಗಂದ್ರೆ ಈಗ ಹೆಂಗಂದ್ರೆ ಜಿಮ್ಮು ಬಿಡಬಾರ್ದು ಅಂತ ಅನ್ಸ್ತೈತೆ. ಹಂಗಿರ್ಬೇಕು, ಹಂಗೆ ಹೋಗ್ತಾ ಇನ್ನೂ ಬಿಡ್ಲೇಬಾರ್ದು ಅಂತ ಅನ್ಸ್ಬೇಕು ನಂಗೆ. ಆ ಥರ ಜಿಮ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು. ದೆನ್ ತುಂಬಾ ಗಿಫ್ಟ್ಸ್ ಕೊಡಬೇಕು. ಮನೆ ಚೇಂಜ್ ಆದ್ಮೇಲೆ ಇನ್ನೂ ತುಂಬಾ ಬೆಚ್ಚಾನಿದೆ ಕೆಲಸಗಳು. ಮನೆಗೆ ಇನ್ನೂ ಹೆಚ್ಚು ಮಣಿ ಕೊಡಬೇಕು, ಇನ್ನೂ ಹೆಚ್ಚು ಚೇಂಜಸ್ ಆಗಬೇಕು. ಅಂದರೆ ಎಷ್ಟೆಲ್ಲ ಕಷ್ಟಪಡ್ಬೇಕು, ಏನೇನೋ ಐತೆ ಗುರು. ಈ ವರ್ಷ ಆದರೆ ಅಪ್ಪ ಅಮ್ಮನ ಒಂದ್ಸಲಿ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ಬೇಕು. ಇದು ನಮ್ಮ 2026 ರೆಸೊಲ್ಯೂಷನ್. ಅಂಡ್ ನೋಡೋಣ ಹೆಂಗಾಗುತ್ತೆ ಅಂದ್ಬಿಟ್ಟು ಫೈನಲಿ. ಅಂಡ್ ಇನ್ನೊಂದು, ಇವಾಗ ಈ ಒಂದು ವಿಡಿಯೋ ಕಾಮೆಂಟ್ ಹಾಕಿ, ನಿಮ್ಮ 2026 ಅಲ್ಲಿ ನಿಮಗೆ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಥವಾ ನಿಮ್ಮ ರೆಸೊಲ್ಯೂಷನ್ ಏನಿದೆ ಅಂತ ಕಾಮೆಂಟ್ ಹಾಕಿ, ನಾನು ನೋಡ್ತೀನಿ. ಇನ್ ಕೇಸ್ ನಿಮ್ಮ ಕಮೆಂಟ್ ಓದ್ಬಿಟ್ಟು ಓಕೆ ನಾನು ಇದನ್ನ ಮಾಡೋಣ, ಅಳವಡಿಸ್ಕೊಳ್ಳೋಣ ಅಂತ ಅನ್ಸಿದ್ರೆ, ಸೊ ದಟ್ ನಾನು ಮಾಡ್ಬೋದಲ್ವಾ. ಕಾಮೆಂಟ್ ಹಾಕಿ ಗೈಸ್. 2026 ನಿಮ್ಮ ಒಂದು ಅನಿಸಿಕೆ ಅಥವಾ ನಿಮ್ಮ ಒಂದು ರೆಸೊಲ್ಯೂಷನ್ ಏನಿದೆ ಕಾಮೆಂಟ್ ಹಾಕಿ. ಅಂಡ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಸಿಗು ಅಂತ ಹೇಳ್ತಾ ಅಲ್ಲಿವರು ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಮೋಸ್ಟ್ ಆಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್, ಟೇಕ್ ಕೇರ್.